ನೇತಾಜಿಗೆ ದ್ರೋಹ ಮಾಡಿದ ನೆಹರು. ಎಸ್, ಇದು ಇತಿಹಾಸದ ಸತ್ಯ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ವತಂತ್ರಕ್ಕಾಗಿ ಜೀವನವನ್ನೇ ಅರ್ಪಿಸಿದ ನಾಯಕ. ಆದ್ರೆ ಅವರ ಜೀವನದಲ್ಲಿ ಅತಿ ಹೆಚ್ಚು ವಿರೋಧ ಮಾಡಿದವರು ಯಾರು? ಬ್ರಿಟಿಷರಲ್ಲ, ಜವಾಹರ್ಲಾಲ್ ನೆಹರು. 1939ರಲ್ಲಿ ನೇತಾಜಿ ಜನರಿಂದ ಮರು ಆಯ್ಕೆಯಾಗಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗ್ತಾರೆ. ಆದ್ರೆ ಅದನ್ನು ಒಪ್ಪಿಕೊಳ್ಳಲಾಗದೆ 12 ವರ್ಕಿಂಗ್ ಕಮಿಟಿ ಸದಸ್ಯರ ರಾಜೀನಾಮೆಗೆ ನೆಹರು ಕಾರಣ ಆಗ್ತಾರೆ. ಸೊ ಇಲ್ಲಿಂದಲೇ ನೇತಾಜಿ ರಾಜಕೀಯವಾಗಿ ಐಸೋಲೇಟ್ ಆಗುವ ಪ್ರಾರಂಭ ಆಗಿದ್ದು. 1942ರಲ್ಲಿ ನೇತಾಜಿ ಅವರು ಆರ್ಮ್ಡ್ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡ್ತಿದ್ದಾಗ ನೆಹರು ಸಾರ್ವಜನಿಕವಾಗಿ ಹೇಳ್ತಾರೆ, ನೇತಾಜಿ ಬಂದ್ರು ನಾನು ಬ್ರಿಟಿಷ್ ಜೊತೆ ಸೇರಿ ಫೈಟ್ ಮಾಡ್ತೀನಿ ಅಂತ. ಅಂದ್ರೆ ಒಂದಂತೂ ಸ್ಪಷ್ಟ ಆಗಿತ್ತು, ಇವರು ಬ್ರಿಟಿಷ್ ವಿರುದ್ಧ ಅಲ್ಲ, ಇವರು ನೇತಾಜಿಯ ವಿರುದ್ಧ. ಇಷ್ಟೇ ಅಲ್ಲ, ನೇತಾಜಿಯ ಚಿಂತನೆಗೆ ಸ್ಲೇವ್ ಮೆಂಟಾಲಿಟಿ ಅಂತ ಹೇಳ್ತಾರೆ. ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗುವ ವ್ಯಕ್ತಿಯಿಂದ ಬಂದ ಮಾತಿದು. ಅಂಡ್ ಸ್ವತಂತ್ರ ನಂತರ ಏನಾಯ್ತು, ರೆಡ್ ಫೋರ್ಟ್ ನಲ್ಲಿ ನೇತಾಜಿ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮೆಮೋರಿಯಲ್ ಪ್ರಪೋಸಲ್ ಮಾಡ್ತಾರೆ. ಆದ್ರೆ ನೆಹರು ಇದನ್ನ ರಿಜೆಕ್ಟ್ ಮಾಡ್ತಾರೆ. ಪಾರ್ಲಿಮೆಂಟ್ ನಲ್ಲಿ ನೇತಾಜಿಯ ಫೋಟೋ ನೋ. ಅಂಡ್ ಡೆಲ್ಲಿನಲ್ಲಿ ಕೂಡ ಪ್ರಾಪರ್ ಮೆಮೋರಿಯಲ್ ಇದೆಯಾ? ದಶಕಗಳ ಕಾಲ ಆದ್ರೂ ಇಲ್ಲ. ಅಂಡ್ ಇವನ್ ನೇತಾಜಿ ಸ್ಟ್ಯಾಚ್ಯೂ ಇಂಡಿಯಾ ಗೇಟ್ ಬಳಿ ಬಂದಿದ್ದು 2022ರಲ್ಲಿ ಮೋದಿಜಿ ಬಂದ್ಮೇಲೆ. ನೇತಾಜಿಯ ಸಾವಿನ ವಿಚಾರದಲ್ಲಿ ಎನ್ಕ್ವೈರಿ ಮಾಡೋ ಮೊದಲೇ ಕನ್ಕ್ಲೂಷನ್ ಕೊಡಲಾಗಿತ್ತು. ನೇತಾಜಿ ಬದುಕಿರೋದು ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ನೆಹರುನೇ ತೀರ್ಮಾನ ಮಾಡ್ತಾರೆ. ಅಂಡ್ ಎನ್ಕ್ವೈರಿ ಪ್ರೈವೇಟ್ ಆಗಿರ್ಬೇಕು, ಜುಡಿಷಿಯಲ್ ಆಗಿರಬಾರ್ದು, ಓದ್ತಿರಬಾರ್ದು ಅಂತ. ಅದನ್ನ ಎನ್ಕ್ವೈರಿ ಅನ್ನಲ್ಲ, ಕ್ಲೋಸರ್ ಎಕ್ಸರ್ಸೈಸ್ ಅಂತಾರೆ. ಶಾ ನವಾಜ್ ಕಮಿಟಿ ರಿಪೋರ್ಟ್ ನಂತರ ಅದೇ ಶಾ ನವಾಜ್ ಮಿನಿಸ್ಟರ್ ಆಗ್ತಾನೆ. ಇದು ಸತ್ಯಕ್ಕೆ ಕೊಟ್ಟ ರಿವಾರ್ಡ್ ಅಲ್ಲ, ಇದು ಲಾಯಲ್ಟಿಗೆ ಕೊಟ್ಟ ರಿವಾರ್ಡ್. ಇನ್ನೂ ಭಯಾನಕ ಸಂಗತಿ ಏನ್ ಗೊತ್ತಾ, 1948ರಿಂದ 1968ರವರೆಗೆ ನೇತಾಜಿ ಫ್ಯಾಮಿಲಿ ಮೇಲೆ ಸರ್ವೈಲೆನ್ಸ್ ಇಡಲಾಗುತ್ತೆ. ಲೆಟರ್ಸ್ ಓಪನ್, ಮೂವ್ಮೆಂಟ್ಸ್ ನ ಟ್ರ್ಯಾಕ್ ಮಾಡಲಾಗುತ್ತೆ, ಪ್ರೈವೇಟ್ ಮಾತುಗಳನ್ನ ರೆಕಾರ್ಡ್ ಮಾಡಲಾಗುತ್ತೆ. ಅಂಡ್ ಐಬಿ ನೇರವಾಗಿ ನೆಹರುಗೆ ರಿಪೋರ್ಟ್ ಮಾಡ್ತಿತ್ತು. ಅಂಡ್ ಇವನ್ ನೇತಾಜಿ ನೆಫ್ಯೂ ಜಪಾನ್ಗೆ ಹೋದ್ರೆ ನೆಹರು ಫಾರಿನ್ ಸೆಕ್ರೆಟರಿಗೆ ಪತ್ರ ಬರೀತಾರೆ, ಅವನ್ ಟೆಂಪಲ್ಗೆ ಹೋದ್ನಾ ಅಂತ. ಫ್ರೀಡಂ ಫೈಟರ್ ಕುಟುಂಬವನ್ನೇ ಸೆಕ್ಯೂರಿಟಿ ಥ್ರೆಟ್ ತರ ನೋಡಿದ ಸರ್ಕಾರ ಇದು. ಅಂಡ್ ನೇತಾಜಿ ಬ್ರಿಟಿಷರಿಗೆ ಥ್ರೆಟ್ ಆಗಿದ್ರ ಅಥವಾ ನೆಹರು ಪೊಲಿಟಿಕಲ್ ಲೆಗಸಿಗೆ ಥ್ರೆಟ್ ಆಗಿದ್ರ? ನೇತಾಜಿಯನ್ನ ಮರೆ ಮಾಡಿದ್ರೆ ನಿಮ್ಮೊಬ್ಬರ ಕತೆ ಕ್ಲೀನ್ ಆಗಬಹುದು, ಆದ್ರೆ ಇತಿಹಾಸ ಮೌನವಾಗಿರಲ್ಲ. ನೇತಾಜಿ ಮರಳಿ ಮರಳಿ ಬರ್ತಾನೆ ಇರ್ತಾರೆ, ಸ್ಟ್ಯಾಚ್ಯೂ ಮೂಲಕ ಅಲ್ಲ, ಸತ್ಯದ ಮೂಲಕ. ಜೈ ಹಿಂದ್.